ವೇದಿಕೆ ಮೇಲೆ ಇದ್ದ ಎಲ್ಲ ಗಣ್ಯರೇ ಮತ್ತು ನನಗಂತ ಆತ್ಮೀಯ ಬಂಧುಗಳೇ, ನಾನು ತಜ್ಞನೂ ಅಲ್ಲ ಮತ್ತು ಪರಿಣಿತನೂ ಅಲ್ಲ. ಆದರೆ ಈ ವಿಷಯದ ಬಗ್ಗೆ ನನಗೆ ಆಸಕ್ತಿ ಇದೆ. ಯಾಕಂದರೆ ಚನ್ನರಾಯಪಟ್ಟಣದ ಹೋರಾಟದ ಹಿನ್ನೆಲೆಯಲ್ಲಿ ನಾವೆಲ್ಲ ಯೋಚನೆ ಮಾಡ್ತಾ ಇದ್ದೀವಿ. ಈಗ ಈ ಲ್ಯಾಂಡ್ ಯೂಸ್ ಪಾಲಿಸಿಯನ್ನು ನಾವು ಮಾಡಲೇಬೇಕಾದಂಥ ಅನಿವಾರ್ಯತೆ ಬಂದಿದೆ. ಪ್ರಕಾಶ್ ಕಮ್ಮಡಿಯವರು ನನಗೆ ಫೋನ್ ಮುಖಾಂತರ ಮಾತಾಡಿದೆ, ಸಾಮಾಜಿಕ ನ್ಯಾಯ ಮತ್ತು ರೈತರನ್ನು ಒಳಗೊಳ್ಳುವ ಕೈಗಾರಿಕೆ, ಇದು ಭಾಳ ಮಹತ್ವವಾದಂಥ ವಿಷಯವನ್ನು ಪ್ರಸ್ತಾಪ ಮಾಡಿದ ಮೇಲೆ ನಾನು ಖಂಡಿತವಾಗಿ ಬರ್ತೀನಿ ಅಂತ ಹೇಳಿ ಬಂದಿದ್ದೇನೆ. ಈಗ ಅತ್ತಿಕ್ಕವರು ನಮಗಿಂತ ಆಡಳಿತದಲ್ಲಿ ಅನುಭವ ಅಂತಂತವರು. ಈಗ ತಾನೇ ಕ್ಯಾಪ್ಟನ್ ಗೋಪಿನಾಥ್ ಅವರು ಮಾತಾಡೋರು, ಇನ್ನೂ ಅನೇಕ ಜನ ಮಾತಾಡೋರು ಇದ್ದಾರೆ. ನಾನು ನೀತಿ ಮತ್ತು ಯೋಜನಾ ಆಯೋಗದ ಉಪಾಧ್ಯಕ್ಷ, ಮುಖ್ಯಮಂತ್ರಿಗಳು ಅಧ್ಯಕ್ಷ ಇದ್ದಾರೆ. ನಮ್ಮ ಯೋಜನಾ ಆಯೋಗಕ್ಕೆ ಯಾರು ಕ್ಯಾರೆ ಅಂತ ಕೇಳೋದಿಲ್ಲ. ಅವ್ರ ಪಾಡಿಗೆ ಅವರು ಸರ್ಕಾರ ನಡೆಸ್ಕೊಂಡು ಹೋಗ್ತಿರ್ತಾರೆ. ಆದರೆ 72, 73 ಅಮೆಂಡ್ಮೆಂಟ್ ಆದಮೇಲೆ ಡಿಸ್ಟ್ರಿಕ್ಟ್ ಪ್ಲ್ಯಾನಿಂಗ್ ಕಮಿಟಿಗಳು ಆಗಲೇಬೇಕು ಅನ್ನುವಂಥ ತಿದ್ದುಪಡಿ ಆದಮೇಲೆ 35 ವರ್ಷ ಆಯಿತು. ಇಲ್ಲಿವರೆಗೆ ಜಿಲ್ಲಾ ಮಟ್ಟದಲ್ಲಿ ಪ್ಲ್ಯಾನಿಂಗ್ ಕಮಿಟಿಗಳು ಆಗಲಿಲ್ಲ. ಆದರೂ ಕೂಡ ಮೀಟಿಂಗ್ ಸೇರಿಲ್ಲ. ಮೀಟಿಂಗ್ ಸೇರಿದ್ರು ಕೂಡ ಯಾವುದೂ ನಿರ್ಣಯಗಳು ಆಗಿಲ್ಲ. ರಾಷ್ಟ್ರ ಮಟ್ಟದ ಪ್ಲಾನಿಂಗ್ ಕಮಿಷನ್ ಡಿಸ್ಮ್ಯಾಂಟಲ್ ಆಗೋಯ್ತಲ್ಲ. ಇಲ್ಲ, ಇದು ಒಂದು ಸ್ಟ್ಯಾಚ್ಯುಟರಿ ಬಾಡಿ ಅಲ್ಲ. ಇದು ಕಾನೂನಿನ ಮುಖಾಂತರ ಸೃಷ್ಟಿ ಮಾಡಿಕೊಂಡಂಥ ಆಯೋಗ. ಹಿಂದೆ ನೆಹರು ಕಾಲದಲ್ಲಿ ಏನೋ ಪಂಚವಾರ್ಷಿಕ ಯೋಜನೆ ಇತ್ತು. ನಿರಂತರವಾಗಿ ಅಧ್ಯಯನ ಮಾಡ್ತಾಯಿದ್ರು. ರಾಜ್ಯ ದೇಶ ಯಾವ ದಿಕ್ಕಿಗೆ ಹೋಗಬೇಕು, ಮುಂದೆ ಯಾವ ಬದಲಾವಣೆ ಬರಬಹುದು, ಮುಂದೆ ನಾವು ಯಾವ ಕೈಗಾರಿಕೆಗಳನ್ನು ಹಾಕಬೇಕು, ಎಷ್ಟು ಜನರಿಗೆ ಉದ್ಯೋಗವನ್ನು ಕೊಡಿಸಬೇಕು. ಪಂಚವಾರ್ಷಿಕ ಯೋಜನೆ ಇತ್ತಲ್ಲ ನೆಹರೂಜಿಯವರ ಕಾಲದಲ್ಲಿ, ಅದು ಭಾಳ ಮುಂದಾಲೋಚನೆ ಇಟ್ಟಿದಂಥ ಯೋಜನೆ ಆಗಿತ್ತು. ಆದರೆ ಈಗ ಈ ಸರ್ಕಾರ ಬಂದಲ್ಲೇ ಬರೀ ನೀತಿ ಆಯೋಗ ಮಾಡಿಬಿಟ್ಟಿದೆ. ನೀತಿ ಆಯೋಗ, ನನಗೆ ಅತಿಕೋರು ಹೇಳಬೇಕು, ನೀತಿ ಆಯೋಗ ಬಂದರೆ ಮತ್ತು ಪಾಲಿಸಿ ಪ್ರೋಗ್ರಾಮ್ ಮಾಡೋರು ಯಾರು? ಸರ್ಕಾರ ನೀತಿ ಆಯೋಗ ನೀತಿಯನ್ನು ರೂಪಿಸ್ಬೋದು, ಆದರೆ ಇಂಪ್ಲಿಮೆಂಟೇಷನ್ ಮಾಡುವಂಥವ್ರು ಯಾರು? ಅಂತಿಮವಾಗಿ ಸರ್ಕಾರದವರು. ಹಾಗಾಗಿ ನನಗೆ ನೀತಿ ಆಯೋಗದ ಬಗ್ಗೆ ಇನ್ನೂ ಅದರ ಹಾಳಾಗಲು ನನಗೆ ಗೊತ್ತಾಗಿಲ್ಲ. ಆದರೆ ಇವತ್ತು ಏನು ಭೂಮಿ ಉಪಯೋಗ ಇದೆಯಲ್ಲ, ಇದು ಆರೋಗ್ಯಕರವಾದಂಥ ರೀತಿಯಲ್ಲಿ ಆಗ್ತಾ ಇಲ್ಲ ಅನ್ನುವಂಥ ಭಾವನೆ ಕೂಡ ಇದೆ. ಉದಾಹರಣೆ ಅಂತ KRDB ಕೇಂದ್ರದಿಂದ ಏನೋ ಒಂದು ಸುತ್ತಲೇ ಬರ್ತದೆ, ಕರ್ನಾಟಕದಲ್ಲಿ ಇಷ್ಟು ಕೈಗಾರಿಕೆಯನ್ನು ಅಭಿವೃದ್ಧಿಪಡಿಸಬೇಕು, ಅದಕ್ಕಾಗಿ ಇಷ್ಟು ಜಮೀನಿನ ಸ್ವಾಧೀನಪಡಿಸ್ಕೋಬೇಕು, ಅದಕ್ಕೆ ಇಷ್ಟು ಜನರಿಗೆ ಉದ್ಯೋಗ ಸಿಗ್ತದೆ, ಏನೋ ಒಂದು ತಪೋಕಲ್ಪಿತ ಹುಚ್ಚು ವಿಚಾರಗಳು ಬಂದುಬಿಡ್ತವೆ. ಆವಾಗ ನಮ್ಮಲ್ಲಿ ಸಕ್ರಿಯರಾಗಿ ನಮ್ಮ ಲ್ಯಾಂಡ್ ಎಕ್ವಿಷನ್ ಆಫೀಸರ್ಗಳು ಭೂಮಿ ಸ್ವಾಧೀನ ಮಾಡಿದ್ದಾರೆ. ಎಂಥ ಭೂ ಸ್ವಾಧೀನ ಮಾಡಿದ್ದಾರೆ ಅಧ್ಯಕ್ಷ ಸಾಹೇಬ್ರಂದರೆ, ಚಿಂಚೋಳಿ ತಾಲೂಕಿನಲ್ಲಿ ಯಾವ ಇನ್ನೂ 100 ವರ್ಷ ಆದರೂ ಕೈಗಾರಿಕೆ ಬರೋದಿಲ್ಲ. ಬಸವ ಕಲ್ಯಾಣದಲ್ಲಿ, ಮಹಾರಾಷ್ಟ್ರ ಬಾರ್ಡರ್ದಲ್ಲಿ ಕೈಗಾರಿಕೆ ಬರೋದಿಲ್ಲ. ಇವರಿಗೆ ಫಿಲಪ್ ದಿ ಗ್ಯಾಪ್ ತುಂಬಬೇಕಾಗಿತ್ತು. ಭೂಮಿಯನ್ನು ಖರೀದಿ ಮಾಡಿದ್ರು. ಹೇಗೆ 10,000ಕ್ಕೆ ಭೂಮಿಗೆ ಬೆಲೆ ಇಲ್ಲದಂಥವ್ರು 20,000 ಕೊಟ್ಟರು. ಅವ್ರು ಖುಷಿನೋ ಖುಷಿ. ಅವ್ರು 50,000 ತೊಗೊಂಡ್ರು. ಒಬ್ಬ ದಲಾಲ್ ಇದ್ದಾನೆ. ಆ ದಲಾಲು ಭೂಮಿಯನ್ನು ಮಾಲೀಕರನ್ನು ಸಂಪರ್ಕ ಮಾಡಿ ಭೂಮಿ ಖರೀದಿ ಮಾಡ್ತಾರೆ. ಅವನಿಗೆ ಪಾಪ 10,000 ಸಿಗಲ್ಲ 20,000 ಸಿಗ್ತಂತ ಭಾಳ ಖುಷಿಯಿಂದ ಕೊಡ್ತಾನೆ. ಆಮೇಲೆ ಆ ಭೂಮಿ ಮಾಲೀಕತ್ವ ಕಳ್ಕೋತಾನೆ. ಹಾಗಾಗಿ ಇವತ್ತು ಕೈಗಾರಿಕೆ ಕರ್ನಾಟಕ KRDB ಇದೆಯಲ್ಲ, ಸುಮಾರು ಜಮೀನುಗಳನ್ನು ವಶಪಡಿಸ್ಕೊಂಡಿದೆ. ಅಲ್ಲಿ ಯಾವುದೂ ಕೂಡ ಉದ್ಯೋಗ ಬರಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ಇತ್ತೀಚೆಗೆ ಏರ್ಪೋರ್ಟ್ಗಳು ಹುಚ್ಚೊಂದು ಹತ್ಬಿಟ್ಟಿದೆ ನಮ್ಮ ರಾಜಕಾರಣಿಗಳಿಗೆ. ಯುಫೋರಿಯಾ. ನಮ್ಮ ಕಲಬುರಗಿಗೆ ಏರ್ಪೋರ್ಟ್ ಮಾಡಿದ್ರು. ಅಲ್ಲಿ ಪ್ಯಾಸೆಂಜರ್ ಕಡಿಮೆ ಬೀಳ್ತಾ ಇದ್ದಾರೆ, ಓಡ್ತಾ ಇಲ್ಲ, ರೆಗ್ಯುಲರಾಗಿ ಓಡ್ತಾ ಇಲ್ಲ. ಬಳ್ಳಾರಿಗೆ ಮಾಡ್ತಾ ಇದ್ದಾರೆ. ಈಗ ನಾನು ಹೇಳಿದೆ, ನಮ್ಮ ರೆಡ್ಡಿಯವರಿಗೆ ಕೇಳಿದೆ, ಮಾಧವ್ ರೆಡ್ಡಿಗೆ. ರಾಯಚೂರಲ್ಲಿ ಮಾಡ್ತಾ ಇದ್ದಾರೆ, ಬಿಜಾಪುರಲ್ಲಿ ಮಾಡ್ತಾ ಇದ್ದಾರೆ, ಬೆಳಗಾವದಲ್ಲಿದೆ. ಈ ಏರ್ಪೋರ್ಟ್ ಹುಚ್ಚು ಯಾಕೆ ಹಿಡಿದಿದೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಬಳ್ಳಾರಿಗೆ 300 ಕಿಲೋಮೀಟ್ರು ಒಳ್ಳೆ ರಸ್ತೆ ಮಾಡಿದ್ರೆ ಸುಮಾರು 3 ತಾಸಲ್ಲಿ ಬಿಟ್ಬೋದು. ಇಲ್ಲಿಂದ ಏರ್ಪೋರ್ಟ್ಗೆ ಹೋಗಿ 1 ಗಂಟೆ ಕಾಯ್ದು, ಅಲ್ಲಿ ವಿಮಾನ ಹತ್ತಿ, ಅಲ್ಲಿಂದ ಮತ್ತು ಮನೆಗೆ ಕಾರ್ ತೊಗೊಂಡು ಹೋಗಿ, ಯಾವ ಪುರುಷಾರ್ಥಕ್ಕೆ ಏರ್ಪೋರ್ಟ್ಗಳು ಬರ್ತವೆ? ಯಾಕೆ ತಲೆಗೆ ಹೋಗ್ತವೆ ಇವರಿಗೆ? ಯಾರು ಹೇಳಿದ್ರು ಪುಣ್ಯಾತ್ಮರು? ಇದು ಈ ಸರ್ಕಾರಗಳಲ್ಲಿ ಕೂಡ ಇದು ಹುಚ್ಚು ಸಂತೆ ಇದ್ದಂಗೆ.
ಯಾವ್ದು ಬೇಕು ಬೇಡ ಅನ್ನೋದೇ ನಮಗೆ ಗೊತ್ತಿಲ್ಲ ಇನ್ನು. ಅದು ಸುಮ್ಮನೆ ಅವ್ರು ಮಾಡ್ಯಾರಂದು ಇವರು ಮಾಡೋದು. ಈಗ ನಾನು ಹೇಳ್ತೀನಿ ಸರ್, ಬಿಜಾಪುರದಲ್ಲಿ ಏರ್ಪೋರ್ಟು, ಸೊಲ್ಲಾಪುರಕ್ಕೆ ಏರ್ಪೋರ್ಟ್ ಇದೆ, ನಡೀತಾ ಇಲ್ಲ. ಸೊಲ್ಲಾಪುರದಲ್ಲಿ ಶಿವಮೊಗ್ಗ ಖಾಲಿ ಆಯಿತು. ಉಡಾನ್ ಸ್ಕೀಮಲ್ಲಿ ಪ್ರಾರಂಭದಲ್ಲಿ ಏನೋ ಜನ ಬರ್ತಾರೆ, ಖುಷಿಪಟ್ಟು ಒಂದು 4 ಸಲ ವಿಮಾನ ಹಾರ್ತಾರೆ, ಆಮೇಲೆ ಜೋಬಿನಲ್ಲಿ ದುಡ್ಡಿಲ್ಲ ಅಂತೇಳಿ ಮತ್ತೆ ಟ್ರೈನ್ ಹಿಡಿತಾರೆ. ಈ ಕಥೆ ನಮ್ಮ ಕಲಬುರಗಿಗೂ ಆಯಿತು, ನಮ್ಮ ಕಲಬುರಗಿಗೂ ಕೂಡ ಆಯಿತು. ಏನೋ ವಿಮಾನ ಬಂದರೆ ಒಂದು ಸಲ ಕೂತೇ ಬಿಡಬೇಕು ಅಂತೇಳಿ ಪಾಪ ತಂದೆ ತಾಯಿಗೆ ಕೂಡ್ಸ್ಕೊಂಡು ಹೋದರು, ಕೆಲವರು ತಾವು ಹೋದರು, ಕೆಲವರು ಓಡಾಡಿದ್ರು. ಆಮೇಲೆ ಅಷ್ಟು ಭಾರ ಹೊರದಕ್ಕೆ 7,000 ರೂಪಾಯಿ. ನಮ್ಮ ಟ್ರೈನಿಗೆ ಬಂದರೆ 500 ರೂಪಾಯಿ, 7,000 ಇಲ್ಲಿ 500 ರೂಪಾಯಲ್ಲಿ. ಹಾಗಾಗಿ ಇದು ಪ್ರಕಾಶ್ ಕಮ್ಮಡಿ ಅವರು ಮೂಲಭೂತವಾಗಿ ಒಂದು ಚರ್ಚೆಗೆ ಇಟ್ಟಿದ್ದಾರೆ. ಇದು ಭಾಳ ಪ್ರಾರಂಭದ, ಇದು ಇನ್ನು ಪ್ರಾರಂಭಿಕ ಹಂತದಲ್ಲಿ ಚರ್ಚೆ ಆಗ್ತಾ ಇದೆ. ಇನ್ನೂ ಆಳವಾದಂಥ ಅಧ್ಯಯನ ಆಗಬೇಕು ಮತ್ತು ಇದರ ಬಗ್ಗೆ ಸ್ಪಷ್ಟವಾದಂಥ ಒಂದು ನಿರ್ಣಯಗಳು ಮಾಡಬೇಕಾಗ್ತದೆ. ತಾವು ತಜ್ಞರಿದ್ದೀರಿ, ಹಾಗಾಗಿ ಇವತ್ತು ನಾನು ಹೆಚ್ಚಿಗೆ ಹೇಳೋದಿಲ್ಲ. ಕೃಷಿ ಬಗ್ಗೆ ನಮ್ಮ ಅತೀಕ್ ಅವರು ಪ್ರಸ್ತಾಪ ಮಾಡ್ತಾ ಭಾಳ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದ್ರು. ಸರ್, ನಾನು ಒಂದೇ ಒಂದು ಇದಕ್ಕೆ ಅಂತಿಮವಾಗಿ MSP ಬರೋವರೆಗೂ ಕೃಷಿ ಲಾಭದಾಯಕಗೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಅದು ನಿರಂತರವಾಗಿ ಹೋರಾಟಗಳು ನಡೀತದೆ. MSP ಒಂದೇ ಇದಕ್ಕೆ ಉತ್ತರ. ಆದರೆ MSP ಮಾಡೋದಕ್ಕೆ ಸರ್ಕಾರಗಳಿಗೆ ಮನಸ್ಸಿಲ್ಲ. ಬಹುಶಃ ಇವತ್ತು ಎಲ್ಲ ಉದ್ದಿಮೆದಾರರ ಕಣ್ಣು ಭೂಮಿ ಮೇಲೆ ಬಿದ್ದಿದೆ. ಯಾಕೆ ಭೂಮಿ ಮೇಲೆ ಬಿದ್ದಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಸರ್, ನನ್ನ ಊರ ಪಕ್ಕದಲ್ಲಿ 800 ಎಕರೆ ಜಮೀನು ತೊಗೊಂಡಿದ್ದಾರೆ ಒಬ್ಬರು, ಹೈದರಾಬಾದ್ ಪಾರ್ಟಿ ತೊಗೊಂಡು ಮೊಬೈಲಲ್ಲಿ ಬಿಟ್ಟಿದ್ದಾರೆ. ಯಾವ ಥರ ಬಿಟ್ಟಿದ್ದಾರೆ ಅಂದರೆ, ಅದು ಸಕಲೇಶ್ಪುರದಂಥ ಬೆಟ್ಟ, ಅಲ್ಲಿ ಅರಣ್ಯ, ನೀರು, ಅಲ್ಲಿ ಕ್ಲಬ್ ಹೌಸ್ ಅಂತೆ, ಆಮೇಲೆ ಬೋಟಿಂಗು ಅದೆಲ್ಲ ತೋರಿಸಿದ್ದಾರೆ. ಅಲ್ಲಿ ಯಾವ ಹೈದರಾಬಾದಲ್ಲಿ ಕೂತು ವ್ಯಾಪಾರ ಮಾಡ್ತಾ ಇದ್ದಾನೆ. 2.5 ಲಕ್ಷ ರೂಪಾಯಿ ಜಮೀನು ತೊಗೊಂಡವರು ಈಗ 10 ಲಕ್ಷ ರೂಪಾಯಿ ಜಮೀನು ಮಾರ್ತಾ ಇದ್ದಾರೆ 1 ಎಕರೆಗೆ. ಅಂದರೆ ಭೂಮಿ ಮೇಲೆ ಯಾಕೆ ಕಣ್ಣು ಬಿದ್ದಿದೆ ಅಂದರೆ, ಅಂತಿಮವಾಗಿ ನಮ್ಮನ್ನು ಗುಲಾಮರನ್ನಾಗಿ ಮಾಡಲಿ, ನಮ್ಮನ್ನು ಕೂಲಿ ಆಳನ್ನಾಗಿ ಮಾಡುವಂತಕ್ಕಂಥ ಕಾಲ ಇವತ್ತು ಬಂದಿರೋದ್ರಿಂದ ನಾನು ಹೆಚ್ಚಿಗೆ ಹೇಳೋದನ್ನೇ ಅನೇಕ ಜನ ತಜ್ಞರು ಮಾತಾಡೋದಿದ್ದಾರೆ. ಮತ್ತು ವಿಶೇಷವಾಗಿ HKCC ಅಂತ JPF ಅವರು ಬಂದಿದ್ದಾರೆ. ಅವರು ಉದ್ಯೋಗ ಬೆಳೆಸಬೇಕು. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ವಿನಂತಿ ಮಾಡಿಕೊಂಡೆ, ನಮ್ಮದು ಅಂಡರ್ ಡೆವಲಪ್ಡ್ ಕಂಟ್ರಿ, ಸ್ವಲ್ಪ ಕೇಳ್ರಿ, ನಮ್ಮದು ಹಿಂದುಳಿದ ದೇಶ, ಇದು ಅಭಿವೃದ್ಧಿಗಳು ಆಗಬೇಕು. ಈಗ ಈ ಊರಿಗೆ ಆಸ್ಪತ್ರೆ ಬೇಕು, ಶಾಲೆ ಬೇಕು, ಮತ್ತೊಂದು ಬ್ಯಾಂಕ್ ಬೇಕು, ಮತ್ತೊಂದು ಬೇಕಾಗ್ತದೆ. ಆದರೆ ಜಮೀನು ಎಲ್ಲಿ ಕೂಡ ಇಲ್ಲ, ಮತ್ತೆ ಸ್ವಾಧೀನಪಡಿಸ್ಕೋಬೇಕು. ಇದು ಎಷ್ಟು ದಿವಸ ನೀವು ಈಗಾಗಲೇ ಮುಂಚಿತವಾಗಿ ಪ್ಲ್ಯಾನ್ ಮಾಡಬೇಕು. ಮುಂದೆ ಮೂಲಭೂತ ಸೌಕರ್ಯಗಳು ಈ ಹಳ್ಳಿಗೆ ಏನೇನು ಬರಲಿಕ್ಕೆ ಸಾಧ್ಯ ಇದೆ, ಏನು ಬರಬಹುದು, ಅದಕ್ಕಾಗಿ ನಾವು ಜಮೀನನ್ನು ಕಾಯ್ದಿರಿಸಬೇಕಾದಂಥ ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆದರೆ ಅದು ಆಗ್ತಾ ಇಲ್ಲ. ಅದನ್ನು ನಾನು ಅನೇಕ ಸಲ ವಿಧಾನಸೌಧದಲ್ಲಿ ಪ್ರಸ್ತಾಪ ಮಾಡಿದ್ರು ಕೂಡ ಯಾರು ಕಿವಿಗೆ ಹಾಕೊಳ್ಳಿಲ್ಲ. ನಮ್ಮ ಕಲಬುರಗಿ ಹತ್ರ ಒಂದು ಥರ್ಮಲ್ ಪ್ಲ್ಯಾಂಟ್ ಬಂತು, 1500 ಎಕರೆ. ನಾನು SK ಕಾಂತ್ ಅವರು, ಬಾಬಾಗೌಡ ಪಾಟೀಲರು ಎಲ್ಲ ವಿರೋಧ ಮಾಡಿ ಹೋರಾಟ ಮಾಡಿದ್ದೀವಿ. ನಮ್ಮ ಮಾತು ಯಾರೂ ಕೇಳಿಲ್ಲ. 15 ವರ್ಷ ಆಯಿತು. ಭೂಮಿ ಸ್ವಾಧೀನಪಡಿಸ್ಕೊಂಡಿದ್ದಾರೆ. ಥರ್ಮಲ್ ಪ್ಲಾಂಟ್ ಬರಬೇಕಾದ್ರೆ ನೀರು ಬೇಕಲ್ಲ, ನೀರೇ ಇಲ್ಲ, ಅಲ್ಲಿ ಕುಡಿಯೋಕ್ಕೆ ನೀರಿಲ್ಲ. ಅಂಥ ಪ್ರದೇಶದಲ್ಲಿ ಥರ್ಮಲ್ ಪ್ಲಾಂಟ್ ತೊಗೊಂಡು ಅದು ಹೊನ್ನಕಿರಣಿಗೆ ಅಂತ ಭಾಳ ಫಲವತ್ತಾದಂಥ ಜೋಳ ಬೆಳೆಯುವಂಥ, ತೊಗರಿ ಬೆಳೆಯುವಂಥ ಪ್ರದೇಶ. ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿ ಆಗಿದ್ದಾಗ ಬರೀ ಕಿರಣಿಗೆ ಅಂತ ಮಾತ್ರ ಹೆಸರಿತ್ತು. ಆ ಜೋಳ ಮತ್ತು ತೊಗರಿ ಬೆಳೆಯೋದನ್ನು ನೋಡಿ ಹೊನ್ನಕಿರಣಿಗೆ ಅಂತ ಹೆಸರಿಟ್ಟರು. ಇವತ್ತು 1500 ಎಕರೆ ಜಮೀನು ಅಲ್ಲಿ ಏನು ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂದರೆ, ಥರ್ಮಲ್ ಕೈ ಬಿಟ್ಟು ಸೋಲಾರ್ ಪ್ಲ್ಯಾಂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾನು ಹೇಳಿದೆ, ಸೋಲಾರ್ ಪ್ಲ್ಯಾಂಟ್ ಮಾಡೋಕ್ಕೆ ಬೇರೆ ಜಮೀನಿದೆ, ಒಣಭೂಮಿ ಇದೆ, ಅಲ್ಲಿ ಬರ್ರಿ, ಅಲ್ಲಿ ಮಾಡಿರಿ. ಅಲ್ಲಿ ಹಠಕ್ಕೆ ಬಿದ್ದು ಸೋಲಾರ್ ಪ್ಲ್ಯಾಂಟ್ ಮಾಡೋಕ್ಕೆ ಕೊಟ್ಟಿದ್ದಾರೆ, ಟೆಕ್ಸ್ಟೈಲ್ ಪಾರ್ಕ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ನಾನು ಇವತ್ತು ಹೇಳ್ತೀನಿ, ಬೀದರ್ ಜಿಲ್ಲೆಯಲ್ಲಿ ಇಂಡಸ್ಟ್ರಿಯಲ್ ಝೋನ್ ಅಂತ ಅಧಿಕಾರಿಗೆ ಗೊತ್ತಿದೆ. ಬೀದರ್ ಜಿಲ್ಲೆಯನ್ನು ಘೋಷಣೆ ಮಾಡೋರು, ಕೇಂದ್ರದಿಂದ ಉದ್ಯಮಿಗಳು ಬಂದು ಎಲ್ಲರೂ ಸಬ್ಸಿಡಿ ತೊಗೊಂಡು ಹೈದರಾಬಾದ್, ಬೆಂಗಳೂರು ಸೇರಿದ್ರು. ಅಲ್ಲಿ ಉದ್ಯಮಿಗಳು ಬರಲಿಲ್ಲ, ಯಾರಿಗೂ ನೌಕರಿ ಸಿಗಲಿಲ್ಲ. ಇದೇ ಗತಿ ಮುಂದಿನ ಆಗೋದು, ಇದೇ ಗತಿ ಮುಂದಿನ ಕೂಡ ಆಗೋದು. ಈಗ ಟೆಕ್ಸ್ಟೈಲ್ ಪಾರ್ಕ್ ಮಾಡ್ತೀನಿ ಅಂತ ಹೊರಟಿದ್ದಾರೆ. ಎಲ್ಲಿ? 1500 ಎಕರೆ ಜಮೀನು ಕಲಬುರಗಿಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಮಾಡೋ. ಇವತ್ತು ನಾನು ಹೇಳ್ತೀನಿ, ಅದು ನಡೆಯೋದಿಲ್ಲ ಅಲ್ಲಿ. ಯಾಕಂದರೆ ಕಾಟನ್ ಬೆಳೆಯೋದಿಲ್ಲ, ಜೆನ್ನಿ ಮಿಲ್ ಇಲ್ಲ, ಸ್ಪಿನ್ನಿಂಗ್ ಮಿಲ್ ಇಲ್ಲ, ಮತ್ತು ಅಲ್ಲಿ ನೇಕಾರ ಇಲ್ಲ.
ಕಾಟನ್ ಮಿಲ್ ಟೆಕ್ಸ್ಟೈಲ್ ಪಾರ್ಕ್ ಯಾವ ಪುರುಷಾರ್ಥಕ್ಕೆ ಮಾಡ್ತಾರೋ ಗೊತ್ತಿಲ್ಲ. ಹೀಗಾಗಿ ಇವತ್ತು ಬರೀ ಸರ್ಕಾರಕ್ಕೆ ನೀವು ಕೆಲವೇ ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡಬೇಕು, ಚರ್ಚೆ ಮಾಡಬೇಕಂತಲ್ಲ, ಇಂಥ ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗ್ತದೆ. ಅದಕ್ಕೆ ರೈತ ಮುಖಂಡರಲ್ಲಿ ವಿನಂತಿ ಮಾಡ್ಕೋತೇನೆ. ಮುಂದೆ ಈ ಚನ್ನರಾಯಪಟ್ಟಣದ ಹೋರಾಟ ಇದೊಂದು ಸಾಂಕೇತಿಕ ಹೋರಾಟ, ಇದು ಪ್ರಾರಂಭಿಕ ಹೋರಾಟ. ಇನ್ನು ಭೂಮಿ ಉಳಿಸ್ಕೊಳ್ಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಆಗಿರೋದ್ರಿಂದ ಇಲ್ಲಿ ಅನೇಕ ಜನ ಹಿರಿಯ ಸಾಹಿತಿ ಸಿದ್ದರಾಮಯ್ಯನವರು ಇದ್ದಾರೆ, ಸರೋಜಿನಿ ಇದ್ದಾರೆ, ಮತ್ತು ಎಲ್ಲರೂ ಇದ್ದಾರೆ. ಇದಕ್ಕೆ ಅದು ಹೆಚ್ಚಾಗಿ ನಾರಾಯಣಗೌಡರು ಇದ್ದಾರೆ, ಅವರು ವೈಸ್ ಚಾನ್ಸಲರ್ ಆಗಿದ್ದಂಥವ್ರು. ಎಲ್ಲರೂ ಚರ್ಚೆ ಮಾಡಬೇಕಂತ ಹೇಳಿ ನಾನು ಮಾತಾಡ್ತಾ ಇವತ್ತು ನನಗೆ ಇಲ್ಲಿ ಪ್ರಕಾಶ್ ಅವ್ರ ಕರೆದು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರಿಗೆ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ.